ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಸೊರಗ್ತಾ ಇದೆ. ರಾಜ್ಯದ ವಿವಿಗಳಿಗೆ ಅನುದಾನದ ಕೊರತೆ, ಶಿಕ್ಷಕರದ್ದೇ ಕೊರತೆ. ಸರ್ಕಾರಗಳು ಭರವಸೆ ನೀಡುತ್ತವೆಯೇ ಹೊರತು ಬಿಡಿಗಾಸು ಬಿಡುಗಡೆಯನ್ನ ಮಾಡ್ತಾ ಇಲ್ಲ. ರಾಜ್ಯದ ಪ್ರಮುಖ ವಿವಿಗಳಲ್ಲಿನ ವಾಸ್ತವ ಸ್ಥಿತಿ ಏನಿದೆ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಈ ಕೂಡಲೇ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ರಾಜ್ಯದ ಹಲವು ವಿವಿಗಳ ಬಗ್ಗೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಏನೋ ಒಂದು ರಿಯಾಲಿಟಿಯನ್ನು ಚೆಕ್ ಮಾಡ್ತಾ ಇರತಕ್ಕಂಥದ್ದು. ಧಾರವಾಡದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೂಡ ಇವತ್ತು ನಾನಿದ್ದು ಇಲ್ಲಿನ ಸ್ಥಿತಿಗತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ಏನು ಕರ್ನಾಟಕ ಯೂನಿವರ್ಸಿಟಿಗೆ ಎಷ್ಟು ಪ್ರಮಾಣದಲ್ಲಿ ಅನುದಾನ ಬರಬೇಕಿತ್ತು ಮತ್ತು ಈಗ ಎಷ್ಟು ಅನುದಾನ ಬಂದಿದೆ ಅನ್ನೋದೆಲ್ಲದರನ್ನು ಕೂಡ ಈಗ ಡಿಟೇಲ್ ಆಗಿ ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ. ಅಂದ್ರೆ ಏನು ಕರ್ನಾಟಕ ಯೂನಿವರ್ಸಿಟಿ ಸುಮಾರು ರಾಜ್ಯದ ಹಳೆಯ ಎರಡನೇ ವಿಶ್ವವಿದ್ಯಾಲಯ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಈ ಒಂದು ವಿಶ್ವವಿದ್ಯಾಲಯ ಸಾಕಷ್ಟು ಪ್ರಾಧ್ಯಾಪಕರ ಹುದ್ದೆಗಳು ಕೂಡ ಖಾಲಿ ಇರತಕ್ಕಂಥದ್ದು. ಅಂದ್ರೇನು ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಅತಿಥಿ ಉಪನ್ಯಾಸಕರ ಮೂಲಕ ಅಂದ್ರೇನು ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಅಂದ್ರೆ ಬೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸುಮಾರು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಒಂದು ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಸಾಕಷ್ಟು ಈಗ ಸಮಸ್ಯೆ ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಸುಮಾರು ಇಲ್ಲಿ ಒಂದು 600ಕ್ಕೂ ಹೆಚ್ಚು ಇಲ್ಲಿ ಪೋಸ್ಟ್ ಅಂತ ಮಂಜೂರಾತಿ ಹುದ್ದೆಗಳು ಸುಮಾರು ಕೇವಲ 158 ಹುದ್ದೆಗಳಲ್ಲಿ ಮಾತ್ರ ಇಲ್ಲಿ ನೇಮಕಾತಿ ಇದ್ದು ಅಷ್ಟೇ ವಿದ್ಯಾರ್ಥಿಗಳು ಅಷ್ಟೇ ಪ್ರಾಧ್ಯಾಪಕರು ಇಲ್ಲಿ ಬೋಧನೆಯನ್ನು ಮಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೋಧಕೇತರ ಅಂದ್ರೆ ಇಲ್ಲಿ 1201 ಪೋಸ್ಟ್ ಇರಬೇಕಾಗಿತ್ತು. ಅಂದ್ರೆ ಇಲ್ಲಿ ಸಾಕಷ್ಟು ಹುದ್ದೆಗಳು ಕೂಡ ಖಾಲಿಯಾಗಿದೆ. ಏನು ಈ ಒಂದು ಯೂನಿವರ್ಸಿಟಿಗೆ ಬರಬೇಕಾಗಿರ್ತಕ್ಕಂಥ ಪ್ರೋತ್ಸಾಹಧನ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಏನು ಅಭಿವೃದ್ಧಿಗಾಗಿ ಕೇಳಿರ್ತಕ್ಕಂಥ ಅನುದಾನ ಈ ವರ್ಷ ಸುಮಾರು 136 ಕೋಟಿಯಷ್ಟು ಅನುದಾನವನ್ನ ಇದು ಕರ್ನಾಟಕ ಯೂನಿವರ್ಸಿಟಿಯಿಂದ ಕೇಳಲಾಗಿತ್ತು. ಅಂದ್ರೆ ಕೇವಲ 67 ಕೋಟಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ಸುಮಾರು 46 ಕೋಟಿಯಷ್ಟು ಹಣವನ್ನ ಕರ್ನಾಟಕ ಯೂನಿವರ್ಸಿಟಿ ಏನು ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿರ್ತಕ್ಕಂಥ ಸರಿಯಾಗಿ ಕೊಡ್ತಾ ಇದೆ. ಆದ್ರೆ ಈ ಒಂದು ಯೂನಿವರ್ಸಿಟಿಗೆ ಯಾವುದೇ ಒಂದು ಅಭಿವೃದ್ಧಿಗಾಗಿ ಅನುದಾನವನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿಲ್ಲ. ಹೀಗಾಗಿ ಕೂಡಲೇ ಅನುದಾನವನ್ನ ಕೊಡಬೇಕು. ಜೊತೆಗೆ ಈ ಒಂದು ಏನು ಯೂನಿವರ್ಸಿಟಿ ಏನಿದೆ, ಯೂನಿವರ್ಸಿಟಿಯಲ್ಲಿ ಉಳಿದಿರ್ತಕ್ಕಂಥ ಪೋಸ್ಟ್ಗಳೇನಿದಾವೆ ಅಂದ್ರೆ ಪ್ರಾಧ್ಯಾಪಕರ ಖಾಲಿ ಹುದ್ದೆಗಳಿರ್ಬೋದು ಮತ್ತು ಅನುದಾನ ಏನು ಯೂನಿವರ್ಸಿಟಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೂಡಲೇ ಸರ್ಕಾರ ಮಂಜೂರು ಮಾಡಬೇಕು ಅಂತೇಳಿ ವಿವಿ ಕುಲಪತಿಗಳು ಮತ್ತು ಸಿಂಡಿಕೇಟ್ನ ಮೆಂಬರ್ಗಳು ಕೂಡ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಸೊರಗ್ತಾ ಇದೆ. ರಾಜ್ಯದ ವಿವಿಗಳಿಗೆ ಅನುದಾನದ ಕೊರತೆ, ಶಿಕ್ಷಕರದ್ದೇ ಕೊರತೆ. ಸರ್ಕಾರಗಳು ಭರವಸೆ ನೀಡುತ್ತವೆಯೇ ಹೊರತು ಬಿಡಿಗಾಸು ಬಿಡುಗಡೆಯನ್ನ ಮಾಡ್ತಾ ಇಲ್ಲ. ರಾಜ್ಯದ ಪ್ರಮುಖ ವಿವಿಗಳಲ್ಲಿನ ವಾಸ್ತವ ಸ್ಥಿತಿ ಏನಿದೆ, ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಈ ಕೂಡಲೇ ಕರೆ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ರಾಜ್ಯದ ಹಲವು ವಿವಿಗಳ ಬಗ್ಗೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ಏನೋ ಒಂದು ರಿಯಾಲಿಟಿಯನ್ನು ಚೆಕ್ ಮಾಡ್ತಾ ಇರತಕ್ಕಂಥದ್ದು. ಧಾರವಾಡದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೂಡ ಇವತ್ತು ನಾನಿದ್ದು ಇಲ್ಲಿನ ಸ್ಥಿತಿಗತಿಯನ್ನು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ಕರ್ನಾಟಕ ಯೂನಿವರ್ಸಿಟಿಗೆ ಎಷ್ಟು ಪ್ರಮಾಣದಲ್ಲಿ ಅನುದಾನ ಬರಬೇಕಿತ್ತು ಮತ್ತು ಈಗ ಎಷ್ಟು ಅನುದಾನ ಬಂದಿದೆ ಅನ್ನೋದೆಲ್ಲದರನ್ನು ಕೂಡ ಈಗ ಡಿಟೇಲ್ ಆಗಿ ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ. ಅಂದ್ರೆ ಏನು ಕರ್ನಾಟಕ ಯೂನಿವರ್ಸಿಟಿ ಸುಮಾರು ರಾಜ್ಯದ ಹಳೆಯ ಎರಡನೇ ವಿಶ್ವವಿದ್ಯಾಲಯ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಈ ಒಂದು ವಿಶ್ವವಿದ್ಯಾಲಯ ಸಾಕಷ್ಟು ಪ್ರಾಧ್ಯಾಪಕರ ಹುದ್ದೆಗಳು ಕೂಡ ಖಾಲಿ ಇರತಕ್ಕಂಥದ್ದು. ಅಂದ್ರೇನು ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಅತಿಥಿ ಉಪನ್ಯಾಸಕರ ಮೂಲಕ ಅಂದ್ರೇನು ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಅಂದ್ರೆ ಬೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸುಮಾರು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಒಂದು ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಸಾಕಷ್ಟು ಈಗ ಸಮಸ್ಯೆ ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಸುಮಾರು ಇಲ್ಲಿ ಒಂದು 600ಕ್ಕೂ ಹೆಚ್ಚು ಇಲ್ಲಿ ಪೋಸ್ಟ್ ಅಂತ ಮಂಜೂರಾತಿ ಹುದ್ದೆಗಳು ಸುಮಾರು ಕೇವಲ 158 ಹುದ್ದೆಗಳಲ್ಲಿ ಮಾತ್ರ ಇಲ್ಲಿ ನೇಮಕಾತಿ ಇದ್ದು ಅಷ್ಟೇ ವಿದ್ಯಾರ್ಥಿಗಳು ಅಷ್ಟೇ ಪ್ರಾಧ್ಯಾಪಕರು ಇಲ್ಲಿ ಬೋಧನೆಯನ್ನು ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೋಧಕೇತರ ಅಂದ್ರೆ ಇಲ್ಲಿ 1201 ಪೋಸ್ಟ್ ಇರಬೇಕಾಗಿತ್ತು. ಅಂದ್ರೆ ಇಲ್ಲಿ ಸಾಕಷ್ಟು ಹುದ್ದೆಗಳು ಕೂಡ ಖಾಲಿಯಾಗಿದೆ. ಏನು ಈ ಒಂದು ಯೂನಿವರ್ಸಿಟಿಗೆ ಬರಬೇಕಾಗಿರ್ತಕ್ಕಂಥ ಪ್ರೋತ್ಸಾಹಧನ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಏನು ಅಭಿವೃದ್ಧಿಗಾಗಿ ಕೇಳಿರ್ತಕ್ಕಂಥ ಅನುದಾನ ಈ ವರ್ಷ ಸುಮಾರು 136
ಕೋಟಿಯಷ್ಟು ಅನುದಾನವನ್ನ ಇದು ಕರ್ನಾಟಕ ಯೂನಿವರ್ಸಿಟಿಯಿಂದ ಕೇಳಲಾಗಿತ್ತು. ಆದರೆ ಕೇವಲ 67 ಕೋಟಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ಸುಮಾರು 46 ಕೋಟಿಯಷ್ಟು ಹಣವನ್ನ ಕರ್ನಾಟಕ ಯೂನಿವರ್ಸಿಟಿ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕಾಗಿರ್ತಕ್ಕಂಥ ಸರಿಯಾಗಿ ಕೊಡ್ತಾ ಇದೆ. ಆದ್ರೆ ಈ ಒಂದು ಯೂನಿವರ್ಸಿಟಿಗೆ ಯಾವುದೇ ಒಂದು ಅಭಿವೃದ್ಧಿಗಾಗಿ ಅನುದಾನವನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿಲ್ಲ. ಹೀಗಾಗಿ ಕೂಡಲೇ ಅನುದಾನವನ್ನ ಕೊಡಬೇಕು. ಜೊತೆಗೆ ಈ ಒಂದು ಏನು ಯೂನಿವರ್ಸಿಟಿ ಏನಿದೆ, ಯೂನಿವರ್ಸಿಟಿಯಲ್ಲಿ ಉಳಿದಿರ್ತಕ್ಕಂಥ ಪೋಸ್ಟ್ಗಳೇನಿದಾವೆ ಅಂದ್ರೆ ಪ್ರಾಧ್ಯಾಪಕರ ಖಾಲಿ ಹುದ್ದೆಗಳಿರ್ಬೋದು ಮತ್ತು ಅನುದಾನ ಯೂನಿವರ್ಸಿಟಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೂಡಲೇ ಸರ್ಕಾರ ಮಂಜೂರು ಮಾಡಬೇಕು ಅಂತೇಳಿ ವಿವಿ ಕುಲಪತಿಗಳು ಮತ್ತು ಸಿಂಡಿಕೇಟ್ನ ಮೆಂಬರ್ಗಳು ಕೂಡ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.